ತುಮಕೂರು ವಿಶ್ವವಿದ್ಯಾಲಯದ ಬೋಧಕ ಸಿಬ್ಬಂದಿಗೆ ಸಿಗದ ಬಡ್ತಿ. ವಿವಿ ಆಡಳಿತ ಮಂಡಳಿ ಹಾಗೂ ಸಿಂಡಿಕೇಟ್ ನಡುವೆ ಮುಸುಕಿನ ಗುದ್ದಾಟ. ಏಪ್ರಿಲ್ 9ರಿಂದ ತರಗತಿ ಬಹಿಷ್ಕರಿಸಿ ಪ್ರತಿಭಟನೆಗೆ ಪ್ರಾಧ್ಯಾಪಕರ ನಿರ್ಧಾರ. ತುಮಕೂರು ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿ ಹಾಗೂ ಸಿಂಡಿಕೇಟ್ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿದ್ದು, ವಿಶ್ವವಿದ್ಯಾನಿಲಯದ ಸುಮಾರು 52 ಮಂದಿ ಉಪನ್ಯಾಸಕರಿಗೆ ಬಡ್ತಿ ಕೊಡುವಲ್ಲಿ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ಇದೇ ಏಪ್ರಿಲ್ 9 ಅಂದರೆ ಗುರುವಾರದಿಂದ ಉಪನ್ಯಾಸಕರು ತರಗತಿಗಳನ್ನು ಬಹಿಷ್ಕರಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯದ ಆಡಳಿತ ಹಳಿ ತಪ್ಪಿದ್ದು, ಸಿಂಡಿಕೇಟ್ ಸದಸ್ಯರು ಹಾಗೂ ಆಡಳಿತ ಮಂಡಳಿ ನಡುವೆ ಆರಂಭವಾಗಿರುವ ಮುಸುಕಿನ ಗುದ್ದಾಟ ಅರಾಜಕತೆಯನ್ನ ಸೃಷ್ಟಿಸಿದೆ. ಇದರಿಂದ ಉಪನ್ಯಾಸಕರು ಕಂಗಾಲಾಗಿದ್ದಾರೆ. ಕಳೆದ 2 ಸಿಂಡಿಕೇಟ್ ಸಭೆಯಲ್ಲಿ ಬಡ್ತಿ ನೀಡುವ ಸಂಬಂಧ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದೆ ಮುಂದೂಡಿರುವುದು ಉಪನ್ಯಾಸಕರಲ್ಲಿ ಅನುಮಾನ ಹುಟ್ಟಾಕಿದೆ. ಇನ್ನು ಸಿಂಡಿಕೇಟ್ ಸಭೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಬೋಧಕ ಸಿಬ್ಬಂದಿ ವರ್ಗದ ಹಿತರಕ್ಷಣೆಗೆ ಸಂಬಂಧಿಸಿದ ಯಾವುದೇ ವಿಷಯಗಳು ಚರ್ಚೆಯಾಗ್ತಾ ಇಲ್ಲ ಎಂದು ದೂರಿದ್ದು, ಉಪನ್ಯಾಸಕರು ತರಗತಿಯನ್ನೇ ಬಹಿಷ್ಕರಿಸಿ ಪ್ರತಿಭಟನೆಯನ್ನ ನಡೆಸಲು ನಿರ್ಧರಿಸಿದ್ದಾರೆ. ಉಪನ್ಯಾಸಕರ ನಡೆಯಿಂದ ವಿದ್ಯಾರ್ಥಿಗಳಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. 2010 ಮತ್ತು 11 ಈ 2 ವರ್ಷಗಳ ಅವಧಿನಲ್ಲಿ 3 ಹಂತಗಳಲ್ಲಿ ರಿಕ್ರೂಟ್ಮೆಂಟ್ಸ್ ಆಗಿರುತ್ತೆ, ಅಸಿಸ್ಟೆಂಟ್, ಅಸೋಸಿಯೇಟ್ ಮತ್ತು ಪ್ರೊಫೆಸರ್ ಹುದ್ದೆಗಳಿಗೆ. ಇನ್ನು ನಾವು ಬಂದು 15 ವರ್ಷಗಳಲ್ಲಿ ಎಲ್ಲ ಪ್ರಮೋಷನ್ಗಳು ಸಹ ಕಾಲಕ್ಕೆ ಸರಿಯಾಗಿ ಆಗಿವೆ. ಈಗ ಒಂದು 52 ಜನದ್ದೇನು ತಡೆಯಾಗಿದೆ ಅಥವಾ ತಡವಾಗಿದೆ, ಅದರ ಸಮಸ್ಯೆಗೆ ಕ್ಲಾರಿಟಿ ಅಂತ ನಮ್ಗೆ ಇನ್ನೂ ಸರಿಯಾಗಿ ಸಿಕ್ಕಿಲ್ಲ. ಯಾಕಂದರೆ 2 ರೀತಿಯ ಫಾರ್ಮ್ಯಾಲಿಟೀಸ್ ಇರುತ್ತೆ, ಅಕಾಡೆಮಿಕ್ ಫಾರ್ಮ್ಯಾಲಿಟೀಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಫಾರ್ಮ್ಯಾಲಿಟೀಸ್ ಅಂತ. ಅಕಾಡೆಮಿಕ್ ಫಾರ್ಮ್ಯಾಲಿಟೀಸ್ನಲ್ಲಿ ಯಾರ್ಯಾರು ಯಾವ್ಯಾವ ಹುದ್ದೆಗೆ ಎಲಿಜಿಬಲ್ ಆಗಿರ್ತಾರೋ ಆ ಎಲಿಜಿಬಿಲಿಟಿಗೆ ಆಧಾರವಾಗಿ ಅವರು ಅಪ್ಲಿಕೇಶನ್ ಹಾಕ್ಕೊಂಡಾಗ IQACನಲ್ಲಿ ಅವರ ಅಪ್ಲಿಕೇಶನ್ಸು ಸ್ಕ್ರೂಟಿನಿ ಆಗುತ್ತೆ. ಎಕ್ಸ್ಟರ್ನಲ್ ಎಕ್ಸಾಮಿನರ್ಗಳು ಬಂದು, ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಬಂದು ಸ್ಕ್ರೂಟಿನಿ ಮಾಡಿ ಇವರ ಅಪ್ಲಿಕೇಶನ್ಗಳನ್ನು ಪ್ರೋಸೆಸ್ ಮಾಡಿದ್ಮೇಲೆ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಫಾರ್ಮ್ಯಾಲಿಟಿ ಅಂತ ಒಂದು ಬೋರ್ಡನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಇಂಟರ್ವ್ಯೂಸ್ ಮಾಡಬೇಕಾಗತ್ತೆ. ಅದಷ್ಟು ಸಹ ಬಹಳ ಸುಗಮವಾಗಿ ಆಗಿದೆ. ಈಗ ಕೊನೆಯ ಫಾರ್ಮ್ಯಾಲಿಟಿ ಬಾಕಿ ಇರೋದು ಯಾವ ಮೇಸ್ಟ್ಗಳಿಗೆ ಯಾವ ಹುದ್ದೆಗೆ ಪ್ರಮೋಷನ್ ಅಂತ ಇಂಟರ್ವ್ಯೂ ಮೂಲಕ ಆಗಿದೆಯೋ ಅದಕ್ಕೆ ಆರ್ಡರ್ ಕೊಡಬೇಕಾಗಿದೆ. ಈ ಆರ್ಡರ್ ಕೊಡೋ ಹಂತದಲ್ಲಿ ಸಿಂಡಿಕೇಟ್ ಅಪ್ರೂವಲ್ಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಕುಲಸಚಿವರು ಹೇಳಿದ್ದಾರೆ. ಇನ್ನು ಅಪ್ಲಿಕೆಂಟ್ಸ್ ಎಲ್ಲ ಕುಲಸಚಿವರನ್ನ ಮತ್ತು ಕುಲಪತಿಗಳನ್ನ ಇಬ್ಬರನ್ನೂ ಭೇಟಿ ಮಾಡಿದಾಗ ಅವ್ರಿಗೆ ಸಕಾರಾತ್ಮಕ ಉತ್ತರಗಳೇ ಸಿಕ್ಕಿವೆ. ಎಲ್ಲೂ ಸಹ ಸಮಸ್ಯೆ ಅಂತ ಇಲ್ಲ. ಸಮಸ್ಯೆ ಆಗಿರೋದು, ಫ್ರಸ್ಟ್ರೇಷನ್ ಆಗಿರೋದು ಉತ್ತರ ಸಕಾರಾತ್ಮಕವಾಗಿದೆ, ಅದರ ಫಲಿತಾಂಶ ಸಂಪೂರ್ಣವಾಗಿ ಸಕಾರಾತ್ಮಕವಾಗಿಲ್ಲ ಅನ್ನೋದು ಮೇಷ್ಟ್ರುಗಳ ಒಂದು ತಕರಾರಾಗಿದೆ. ಇವತ್ತಿನ ಬೆಳಗ್ಗೆ ನಮ್ಮ ಎಲ್ಲ ಅಧ್ಯಾಪಕರು ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಪ್ರಮೋಷನಿಗೆ ಕಾಯ್ತಾ ಇದ್ದಾರೆ, ಅವರು ಕುಲಪತಿಗಳನ್ನ ಭೇಟಿ ಮಾಡಿದಾಗ 8ನೇ ತಾರೀಕು ಅಂತ ಹೇಳ್ಬಿಟ್ಟು ಒಂದು ಗಡುವನ್ನು ಕೊಟ್ಟಿದ್ದಾರೆ. ಸೊ 8ನೇ ತಾರೀಕೊಳಗೆ ನಮಗೆ ಇದಕ್ಕೆ ಕ್ಲಾರಿಟಿ ಸಿಗುತ್ತೆ. ಅದಾದಮೇಲೆ ನೋಡೋಣ ಅಂತ ಹೇಳ್ತೀವಿ. ಇನ್ನು ಅರ್ಹ ಪ್ರಾಧ್ಯಾಪಕರಿಗೆ ವೃತ್ತಿ ಪ್ರಗತಿ ಯೋಜನೆಯಡಿಯಲ್ಲಿ ಬಡ್ತಿ ಆದೇಶಗಳ ನೀಡಿಕೆಯಲ್ಲಿ ವಿಳಂಬ ಆಗ್ತಾ ಇದ್ದು, ವಿವಿಯಲ್ಲಿ ಸಂಘರ್ಷ ಉಂಟಾಗಲು ಕಾರಣ ಆಗಿದೆ. ಈ ಸಂಬಂಧ ವಿಶ್ವವಿದ್ಯಾನಿಲಯದ ಅಧ್ಯಾಪಕರ ಸಂಘ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಅವರಿಗೆ ಮನವಿಯನ್ನ ಸಲ್ಲಿಸಿದೆ. ಈ ಮನವಿಗೆ ಸ್ಪಂದಿಸದಿದ್ದರೆ ಏಪ್ರಿಲ್ 9ರಂದು ತರಗತಿ ಬಹಿಷ್ಕರಿಸುವುದು ಕನ್ಫರ್ಮ್ ಎಂದು ಅಧ್ಯಾಪಕರ ಸಂಘ ಎಚ್ಚರಿಕೆಯನ್ನ ನೀಡಿದೆ. ಇತ್ತ ಉಪನ್ಯಾಸಕರ ಬಡ್ತಿ ಸಂಬಂಧ ಏಪ್ರಿಲ್ 17ರ ಒಳಗೆ ಸಮಸ್ಯೆ ಬಗೆಹರಿಸುವುದಾಗಿ ವಿವಿಯ ಕುಲಪತಿ ವೆಂಕಟೇಶ್ವರಲು ಭರವಸೆಯನ್ನ ನೀಡಿದ್ದಾರೆ. ಟೀಚರ್ಸ್ ಬಡ್ತಿ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಟೀಚರ್ಸ್ ಬಡ್ತಿ ವಿಚಾರ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಯಮಾನುಸಾರ ನಾವು ಯಾವ ಟೀಚರ್ಸ್ಗೆ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಅವರಿಗೆ ನೆಕ್ಸ್ಟು ಪ್ರಮೋಷನ್ ಬೇಕು, ಅದು ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಎಲ್ಲ ಅಂತ ಇರ್ತದೆ ಯೂನಿವರ್ಸಿಟಿನಲ್ಲಿ. ಅಪ್ಲಿಕೇಶನಲ್ಲಿ ಕಳಿಸಿ ಸ್ಕ್ರೂಟಿನಿ ಮಾಡಿ ಒಬ್ಬ ಎಕ್ಸ್ಟರ್ನಲ್ ಇರ್ತಾರೆ ಬೇರೆ ಯೂನಿವರ್ಸಿಟಿಯಿಂದ ಅಥವಾ ನಮ್ಮ ಯೂನಿವರ್ಸಿಟಿನಲ್ಲಿ ಸೀನಿಯರ್ ಪ್ರೊಫೆಸರ್ ಕಳಿಸಿ ನಮ್ಮ UGC ಗೈಡೆನ್ಸ್ ಪ್ರಕಾರ ಅವ್ರಿಗೆ ಎಲಿಜಿಬಿಲಿಟಿ ಇದೆಯಾ ಇಲ್ಲ ಅಂತ ನೋಡ್ತಾರೆ. ಅದು ಸ್ಕ್ರೂಟಿನಿ ಮಾಡಿ ಆ ಮಿನಿಮಮ್ ಎಲಿಜಿಬಿಲಿಟಿ ಇದ್ದರೆ ಮಾತ್ರ ಅವರು CSಗೆ ಫಾರ್ವರ್ಡ್ ಮಾಡ್ತಾರೆ ಯೂನಿವರ್ಸಿಟಿಗೆ, ಇಲ್ಲ ಅಂದರೆ ಅಲ್ಲೇ ರಿಜೆಕ್ಟ್ ಮಾಡ್ತಾರೆ. ದರ್ ಇಸ್ ಅ ಪ್ರೊಸೀಜರ್. ಅದನಂತರ ನಾವೇನು ಮಾಡ್ತೀವಿ, ಎಲ್ಲ ಎಲಿಜಿಬಲ್ ಅಪ್ಲಿಕೇಶನ್ಸ್ ತೊಗೊಂಡು ನಾವೊಂದು BOA ಮಾಡ್ತೀವಿ, ಬೋರ್ಡ್ ಆಫ್ ಅಪಾಯಿಂಟ್ಮೆಂಟ್ಸ್ ಅಂತ ಕಮಿಟಿ ಮಾಡ್ತೀವಿ. ಅದರಲ್ಲಿ ಗೌರ್ನರ್ ನಾಮಿನಿ ಇರ್ತಾರೆ ಮತ್ತು ನಮ್ಮ BOS ಪ್ಯಾನಲ್ ಅಪ್ರೂವಲ್
ಪ್ರೊಫೆಸರ್ಸ್ ಇರ್ತಾರೆ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಪ್ರೊಫೆಸರ್ ಇರ್ತಾರೆ, ನಮ್ಮ ಡೀನ್ ಇರ್ತಾರೆ. ಎಲ್ಲ ಸಮ್ಮುಖದಲ್ಲಿ LGBT ಕ್ಯಾಂಡಿಡೇಟ್ಸ್ಗೆ ನಾವು ಇಂಟರ್ವ್ಯೂ ಮಾಡಿ ನಾವು ಅವರು LGBT ಬಂದರೆ ಅವರಿಗೆ ನಾವು ಪ್ರಮೋಷನ್ ಕೊಡ್ತೀವಿ. ದಿಸ್ ಇಸ್ ಯೂಶುವಲ್ ಪ್ರೊಸೀಜರ್. ಇದರಲ್ಲಿ ಯಾವುದೇ ಹಿಕಪ್ಸ್ ಇರಲ್ಲ, ಯಾವುದೇ ತೊಂದರೆಗಳಾಗಲಿ ಮತ್ತು ಏನೂ ಮಾಡೋಕ್ಕಾಗಲ್ಲ. ಇದು ಆನಂತರ ನಾವೇನು ಮಾಡ್ತೀವಿ ಅಂದರೆ ಸಿಂಡಿಕೇಟಿಗೆ ಒಂದು ಫಾರ್ಮಾಲಿಟಿಗೆ ನಾವು ಅನುಮೋದನೆಗೆ ಇಡ್ತೀವಿ. ಸಿಂಡಿಕೇಟ್ ಅನುಮೋದನೆಗೆ ಲಾಸ್ಟ್ ಟೈಮು ಸಿಂಡಿಕೇಟ್ ಅನುಮೋದನೆ ಇಟ್ಟಿದಾಗ ಅವರು ಬೇರೆ ಬೇರೆ ಅಜೆಂಡಾಗಳನ್ನು ನಮಗೆ ಅಪ್ರೂವ್ ಮಾಡಿಲ್ಲ. ಹಾಗಾಗಿ ಇದನ್ನು ಮುಂದೂಡಲಾಗಿದೆ. ನಾನು ಮೊನ್ನೆನೂ ರೀಸೆಂಟಾಗಿ ಸಿಂಡಿಕೇಟ್ ಮೆಂಬರ್ಸ್ ಮಾತಾಡೀನಿ. ಅದರಿಂದ ತೊಂದರೆ ಆಗ್ತದೆ ಟೀಚರ್ಸ್ಗೆ ಅಂದಾಗ ಮುಂಬರುವ ಸಿಂಡಿಕೇಟಲ್ಲಿ ನಾವು ಮಾಡುವ ಅಂತ ಹೇಳಿದ್ರು. ನಾನು ಟೀಚರ್ಸ್ಗೆ ಈಗ ಬಂದಿದ್ದರು, ಹೇಳಿದ್ದೀನಿ. ನೆಕ್ಸ್ಟ್ ವೀಕ್ ಮೋಸ್ಟ್ಲಿ 13th ಅಥವಾ 16th 17th ಒಳಗೆ ಸಿಂಡಿಕೇಟ್ ಮಾಡ್ತೀವಿ. ಆ ಸಿಂಡಿಕೇಟಲ್ಲಿ ಅನುಮೋದನೆ ಮಾಡ್ತೀವಿ. ಇದರಲ್ಲಿ ಏನೂ ಹಿಕಪ್ಸ್ ಇರಲ್ಲ, ತೊಂದರೆಗಳು ಏನು ನಿಯಮ ಬಾಹಿರವಾಗಿ ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಒಂದು ಫಾರ್ಮಾಲಿಟೀಸ್ ಏನಂತಂದರೆ ಈ BA ಬಂದಿದ್ದ ಸೆಲೆಕ್ಷನ್ ಲಿಸ್ಟು ಆ್ಯಸ್ ಇಟ್ ಈಸ್ ಸಿಂಡಿಕೇಟ್ ಇಟ್ಬಿಟ್ಟು ಅನುಮೋದನೆ ಮಾಡಿ ಅವರಿಗೆ ನಾವು ನೀಡ್ತೀವಿ. ಮತ್ತು ಇವತ್ತು ಟೀಚರ್ಸ್ ಬಂದಿದ್ದರು, ಲೇಟ್ ಆಗ್ತಾಯಿದೆ, ನಮಗೆ ತೊಂದರೆ ಆಗ್ತಾಯಿದೆ ಅಂತೇಳಿ. ಒಂದು UGC ಗೈಡ್ಲೈನ್ಸ್ ಏನಂತಂದರೆ ಡೇಟ್ ಆಫ್ ಎಲಿಜಿಬಿಲಿಟಿಯಿಂದ ಅವ್ರಿಗೆ ಎಫೆಕ್ಟ್ ಕೊಡ್ತಾರೆ. ಫೈನಾನ್ಷಿಯಲ್ ಬೆನಿಫಿಟ್ಸು ಕೊಡ್ತಾರೋ ನಿಯಮ ನೋಡಬೇಕು. ಬಟ್ ಪ್ರಮೋಷನ್, ಫಾರ್ ಎಕ್ಸಾಂಪಲ್ ನೀವು ಅಸೋಸಿಯೇಟ್ ಪ್ರೊಫೆಸರಿಂದ ಪ್ರೊಫೆಸರ್ ಆಗಬೇಕು ಅಂದಾಗ, ಈಗ ನೀವು ಲಾಸ್ಟ್ ಇಯರು ನವಂಬರಲ್ಲಿ ನೀವು ಎಲಿಜಿಬಿಲಿಟಿ ಆಗಿರ್ತೀರಿ ಪ್ರೊಫೆಸರ್ಗೆ, ಆವಾಗಿಂದಲೇ ಕೊಡ್ತಾರೆ ಪ್ರೊಫೆಸರ್ಸ್. ನೀವಿನ್ನೂ 6 ತಿಂಗಳು ಲೇಟ್ ಆದ್ರೂ ಡೇಟ್ ಆಫ್ ಎಲಿಜಿಬಿಲಿಟಿಯಿಂದಲೇ ಕೊಡ್ತಾರೆ. ಬಟ್ ಫೈನಾನ್ಷಿಯಲ್ ಬೆನಿಫಿಟ್ಸು ನೋಡಬೇಕು, ನಿಯಮಾನುಸಾರ ಏನು ಸರ್ಕಾರ ತೊಗೊಳ್ತದೆ, ಸಿಂಡಿಕೇಟಿಂದ ಕೊಡ್ತಾರೆ, ಆ ರೀತಿ ಇರ್ತದೆ. ಸೊ ಅವರು ಸೀನಿಯಾರಿಟಿ ಪ್ರಮೋಷನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ನಾನು ಅದೇ ಹೇಳಿ ಕಳಿಸಿದ್ದೀನಿ. ವಿಳಂಬ ಆದರೂ ನಿಮಗೆ ತೊಂದರೆ ಆಗೋದಿಲ್ಲ, ನಿಮಗೆ ಡೇಟ್ ಆಫ್ ಎಲಿಜಿಬಿಲಿಟಿಯಿಂದಲೇ ಪ್ರಮೋಷನ್ ಸಿಗುತ್ತೆ ಅಂತ ಹೇಳಿದಾಗ ಒಪ್ಕೊಂಡು ಹೋಗಿದ್ದಾರೆ. ಒಟ್ನಲ್ಲಿ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿ ಹಾಗೂ ಸಿಂಡಿಕೇಟ್ ನಡುವಿನ ಜಟಾಪಟಿಯಿಂದಾಗಿ ಅಧ್ಯಾಪಕರು ತರಗತಿ ಬಹಿಷ್ಕರಿಸಲು ಸಜ್ಜಾಗಿದ್ದು, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಕಷ್ಟ ತಂದೊಡ್ಡಿದೆ. ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಿ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.